ಬಿಡದಿ ಟೌನ್ಶಿಪ್ ಯೋಜನೆಗೆ 2 ತಿಂಗಳು ಟೈಮ್ ಅನ್ನು ತೆಗೆದುಕೊಂಡಿರುವಂತದ್ದು ಅಂದ್ರೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಕನಸಿನ ಯೋಜನೆಗೆ ತಾತ್ಕಾಲಿಕ ಬ್ರೇಕ್ ಕೊಟ್ಟಂತಹ ಸಿಎಂ ಡಿಕೆ ಶಿವಕುಮಾರ್ ಬಿಡದಿ ಟೌನ್ಶಿಪ್ ಯೋಜನೆಗೆ 2 ತಿಂಗಳು ತಾತ್ಕಾಲಿಕ ಬ್ರೇಕ್. ಕನಸಿನ ಯೋಜನೆಗೆ ತಾತ್ಕಾಲಿಕ ಬ್ರೇಕ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ಗಾಗಿ ಸಮಿತಿಯನ್ನು ರಚಿಸಲು ಈಗ ತೀರ್ಮಾನವನ್ನ ಮಾಡಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಈ ವಿಚಾರವಾಗಿ ಪರ ವಿರೋಧ ಹೋರಾಟಗಳಾಗ್ತಾ ಇತ್ತು. ಅದೇ ಕಾರಣಕ್ಕೆ ನೋಡಿ ಇಲ್ಲಿ ತಾತ್ಕಾಲಿಕ ತಡೆ ಬಿದ್ದಿದೆ. ಸಿಎಂ ಡಿಕೆ ಶಿವಕುಮಾರ್ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಸಮಿತಿ ರಚಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ 2-3 ತಿಂಗಳಲ್ಲಿ ವರದಿಯನ್ನ ನೀಡಲಿದೆ ಬಿಡದಿ ಟೌನ್ಶಿಪ್ ಸಮಿತಿ. ಇದೀಗ ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಲಾಗಿದೆ ಬಿಡದಿ ಟೌನ್ಶಿಪ್ ಯೋಜನೆಗೆ. ಯಾಕಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ರೈತರು ಹೋರಾಟವನ್ನ ಮಾಡಿದ್ರು. ಅದೇ ಕಾರಣಕ್ಕೆ ನೋಡಿ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಬಿಡದಿ ಟೌನ್ಶಿಪ್ ವಿಚಾರವನ್ನ 2 ತಿಂಗಳು ಅಂದ್ರೆ ಮುಂದೂಡಿಕೆ ಅಂದ್ರೆ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ. 2 ತಿಂಗಳು ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಈ ಸಮಿತಿಯಲ್ಲಿ ವರದಿ ಸಲ್ಲಿಸಿದ ನಂತರ ಇದ್ರ ಬಗ್ಗೆ ಮುಂದುವರಿಯುತ್ತೆ. ಬಿಡದಿ ಟೌನ್ಶಿಪ್ ಸಮಿತಿಯಲ್ಲಿ ಯಾರಿರ್ತಾರೆ ಗೊತ್ತಾ? ದಿನೇ ದಿನೇ ಹೆಚ್ಚುತ್ತಾ ಇದೆ ರೈತರು ಸರ್ಕಾರದ ಮಧ್ಯದ ಗೊಂದಲ ನಿವಾರಣೆಗೆ ಸಮಿತಿ ರಚನೆ ಮಾಡಲು ಈಗ ನಿರ್ಧಾರವನ್ನ ಮಾಡಲಾಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಸಮಿತಿಯಲ್ಲಿ ಯಾರಿರ್ಬೇಕು ಅಂತ ಚರ್ಚೆಯನ್ನ ಮಾಡಲಾಗುತ್ತೆ. 2 ತಿಂಗಳಿನೊಳಗೆ ಸಮಿತಿ ರಚನೆಯನ್ನ ಮಾಡಲಿದೆ ಸರ್ಕಾರ. ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಡಿಕೆ ಶಿವಕುಮಾರ್ ಸರ್ಕಾರ ಈಗ ಮುಂದಾಗಿದೆ. ವರದಿ ಬಂದ ಬಳಿಕ ಮುಂದಿನ ತೀರ್ಮಾನ ಅಂತ ಡಿಕೆ ಶಿವಕುಮಾರ್ ಇಲ್ಲಿ ತಿಳಿಸಿರುವಂತದ್ದು. ಸಮಿತಿ ರಚಿಸಿ ವರದಿ ಕೊಡುವವರೆಗೂ ಭೂ ಸ್ವಾಧೀನ ಸದ್ಯ ಸ್ಥಗಿತ ಆಗಿರುತ್ತೆ. ರೈತರು ಆತಂಕ ಪಡುವಂಥದ್ದಿಲ್ಲ. ವರದಿ ಬಂದ ನಂತರ ಈ ಬಗ್ಗೆ ಮತ್ತೆ ಡಿಸ್ಕಸ್ ಆಗುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಈಗ ತಾತ್ಕಾಲಿಕ ಬ್ರೇಕ್. ದಿನೇ ದಿನೇ ಹೆಚ್ಚುತ್ತಾ ಇದೆ ರೈತರು ಹಾಗೂ ಸರ್ಕಾರದ ಮಧ್ಯದ ಗೊಂದಲ. ಈ ಗೊಂದಲ ನಿವಾರಣೆಗೆ ಸಮಿತಿ ರಚನೆ ಮಾಡಲು ಈಗ ಡಿಕೆ ಶಿವಕುಮಾರ್ ಸರ್ಕಾರ ನಿರ್ಧಾರ ಮಾಡಿದೆ. ಮುಂದಿನ ಕ್ಯಾಬಿನೆಟ್ನ ಸಮಿತಿಯಲ್ಲಿ ಯಾರಿರ್ಬೇಕು ಅಂತ ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಸಭೆ ಏನ್ ನಡೆಯುತ್ತೆ, ಆ ಸಭೆಯಲ್ಲಿ ಊರಿಗೆ ಒಂದು ಟೌನ್ಶಿಪ್ ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ಮಾಡಿ. ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ
ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ನಾನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ.ಕೆ. ಶಿವಕುಮಾರ್ ತಾತ್ಕಾಲಿಕ 2 ತಿಂಗಳು ಬ್ರೇಕ್ ಅನ್ನು ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಏನು ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಮುಖ್ಯಮಂತ್ರಿಯವರು ನಡೆಸಿದರು. ಈಗಾಗಲೇ ಏನು ಬಿಡದಿ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೈಟ್ ಕೂಡ ನಡೀತಿದೆ. ಸರ್ಕಾರ ಮತ್ತು ಅಲ್ಲಿ ಇರ್ತಕ್ಕಂಥ ರೈತರ ನಡುವೆ ಸಾಕಷ್ಟು ಗೊಂದಲಗಳು ಕೂಡ ನಡೀತಾ ಇದೆ. ಒಂದು ಕಡೆ ಮೊನ್ನೆ ಅಷ್ಟೇ ರೈತರಿಗೆ ಭೂಮಿ ಕೇಳಲು ಹೋದಂಥ ಅಧಿಕಾರಿಗಳಿಗೂ ಕೂಡ ಅಷ್ಟೇ ಪರಕೆ ಏಟನ್ನು ಕೊಟ್ಟು ಕಳಿಸಿದ್ದಾರೆ ಅಲ್ಲಿನ ರೈತರು ಅಂತಲೇ ಹೇಳ್ಬೋದು. ಜೊತೆಗೆ ಇವತ್ತು ಪ್ರಮುಖವಾಗಿ ಈ ವಿಚಾರದ ಪೈಕಿ ಮಾತನಾಡ್ತಾ ಮುಖ್ಯಮಂತ್ರಿಗಳು 2-3 ತಿಂಗಳುಗಳ ಕಾಲ ನಾವೊಂದು ಸಮಿತಿಯನ್ನು ರಚನೆ ಮಾಡ್ತೀವಿ, ಸಮಿತಿ ಒಂದು ವರದಿಯನ್ನು ಕೂಡ ಕೊಡುತ್ತೆ, ಆ ವರದಿಯ ಮೇಲೆ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಯಾರಾದರೂ ಭೂಮಿ ಕೊಡೋದಕ್ಕೆ ತಯಾರಿದ್ರೆ ಅವರ ಭೂಮಿಯನ್ನು ತೆಗೆದುಕೊಳ್ತೀವಿ, ಕೊಡದೇ ಇದ್ದವ್ರಿಗೆ ನಾವು ಬಿಡ್ತೀವಿ ಅದೇ ರೀತಿಯಾಗಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ನಾನು ಹುಟ್ಟಿಸಿರುವಂಥ ಈ ಕನಸಿನ ಕೂಸಲ್ಲ, ಇದೀಗಾಗಲೇ ಸಾಕಷ್ಟು ಜನ ಅಂದರೆ ಕುಮಾರಸ್ವಾಮಿ ಅವರು ಕೂಡ ಇಟ್ಟಂಥ ಕನಸು, ಇದು ನನ್ನ ಕನಸಲ್ಲ ಅಂತ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು. ಇದು ನನ್ನ ಕನಸು, ನಾನು ಇಟ್ಕೊಂಡು ಏನೂ ಮಾಡಿಲ್ಲ ಬಿಡದಿ ಟೌನ್ಶಿಪ್. ಈ ಹಿಂದೆ ಇದರ ಕನಸನ್ನು ಕುಮಾರಸ್ವಾಮಿ ಹೊತ್ತವರು, ಆ ನಿಟ್ಟಿನಲ್ಲಿ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗಿದ್ದೇನೆ. ಅವ್ರು ಹಾಕಿರುವಂಥ ಅಡಿಪಾಯ, ಅವ್ರು ಹಾಕಿರುವಂಥ ಅಡಿಗಲ್ಲು ನಾನು ಮುಂದುವರಿಸ್ಕೊಂಡು ಹೋಗಿದ್ದೇನೆ ಅಂತ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು. ಆದರೆ ಜೊತೆಗೆ ಇಲ್ಲಿ ಸಂಶಯ ಮೂಡುವಂಥ ವಿಚಾರ ಏನಪ್ಪಾ ಅಂದರೆ, ಈಗಾಗಲೇ ಮುಖ್ಯಮಂತ್ರಿಯವರು ಒಂದು ಕಡೆ ನಾವು ಒಂದು ವರದಿಯನ್ನು ಕೂಡ ತೆಗೆದುಕೊಳ್ತೀವಿ, 2-3 ತಿಂಗಳಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ, ಆ ಸಮಿತಿಯಲ್ಲಿ ಯಾರು ಶಾಸಕರು ಇರಬೇಕು, ನಿವೃತ್ತ ನ್ಯಾಯಾಧೀಶರು ಇರಬೇಕು, ಯಾರಿರಬೇಕು ಅಂತ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿ ನಾವು ಮುಂದಿನ ದಿನದಲ್ಲಿ ಅಂದರೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ತೆಗೆದುಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ, ಆ ಸಮಿತಿ ಕೊಡೋ ವರದಿಯ ಮೇಲೆ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಅಧಿಕಾರಿಗಳು ಮತ್ತೊಂದು ಕಡೆ ಮತ್ತೆ ಅಧಿಸೂಚಿ ಹೊರಡಿಸೋದಕ್ಕೂ ಮುಂದಾಗಿದ್ದಾರೆ. ಈಗಾಗಲೇ ಏನು 3 ಹಳ್ಳಿಗಳಿಗೂ ಕೂಡ ಅಧಿಸೂಚಿಯನ್ನು ಹೊರಡಿಸಿದ್ರು. ಮುಂದಿನ ದಿನದಲ್ಲಿ ಅಂದರೆ 4+2 ಅಲ್ಲಿಗೆ ಒಟ್ಟಾರೆಯಾಗಿ 5-6 ಹಳ್ಳಿಗಳಿಗೂ ಕೂಡ ಅಷ್ಟೇ ಮತ್ತೆ ಅಧಿಸೂಚಿ ಹೊರಡಿಸೋದಕ್ಕೆ ನೋಟಿಫೈ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಸರ್ಕಾರ ಕೂಡ ಈಗಾಗಲೇ ಗೊಂದಲದಲ್ಲಿದೆ, ಇದಕ್ಕೆ ಸರ್ಕಾರನೇ ಕ್ಲಾರಿಟಿ ಕೊಡಬೇಕು. ಒಂದು ಕಡೆ ಅಧಿಕಾರಿಗಳು ನೋಟಿಫೈ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸರ್ಕಾರ 2-3 ತಿಂಗಳುಗಳ ಕಾಲ ನಾವು ವರದಿಯನ್ನು ತೆಗೆದುಕೊಂಡು ಮಾಡ್ತೀವಿ ಅಂತಿದ್ದಾರೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ಸರ್ಕಾರನೇ ಇದಕ್ಕೆ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟು ಸರ್ಕಾರನೇ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿರುತ್ತೆ. ಆದರೆ ಇದೆಲ್ಲದಕ್ಕೂ ಕೂಡ ಎಲ್ಲ ಒಂದು ಕಡೆ ಜೊತೆಗೆ ದೇವೇಗೌಡರು ಕೂಡ ಅಷ್ಟೇ ನಾನು ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳಿದ್ರು, 4-5 ದಿನಗಳ ಕಾಲ ಗಡುವನ್ನು ಕೂಡ ಕೊಟ್ಟಿದ್ರು. ಅದರ ಒಳಗಡೆ ಏನಾದರೂ ಮಾಡಬೇಕು ಅಂತ ಹೇಳಿ ಸರ್ಕಾರ ತರಾತುರಿಯಾಗಿ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ಅಧಿಕಾರಿಗಳು ಈ ರೀತಿಯಾಗಿ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಆದರೆ ನಿಜಕ್ಕೂ ಇದೆರಡರ ನಡುವೆ ಇರ್ತಕ್ಕಂಥ ಗೊಂದಲವನ್ನು ಯಾವಾಗ ಸರ್ಕಾರ ಬಗೆಹರಿಸುತ್ತೆ, ನಿಜಕ್ಕೂ 2-3 ತಿಂಗಳ ಕಾಲ ಇದು ಸ್ಥಗಿತ ಮಾಡ್ತಾರೋ ಅಥವಾ ಈಗಾಗಲೇ ನೋಟಿಫೈ ಮಾಡಿರೋಂಥದ್ದು ಯಾವ ರೀತಿಯಾಗಿ ಮುಂದುವರಿಸ್ತಾರೆ ಅದರ ಕ್ಲಾರಿಟಿಯನ್ನು ಕೂಡ ಇನ್ನೂ ಸರ್ಕಾರ ಕೊಡಬೇಕು. ಆ ಕ್ಲಾರಿಟಿ ಕೂಡ ಕೊಡೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ವಿವೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.